ಇಚ್ಛೆ ಬಯಸ್ತೀನಿ. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮ ನಡೀತಾ ಇದ್ದ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು ಸಮಯದ ಜಾಸ್ತಿ ಮಾತನಾಡೋದ್ರಿಂದ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಾನು ಕಾರ್ಮಿಕ ಇಲಾಖೆ ಸಚಿವರಾದ ನಂತರ ಈ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಸ್ವಲ್ಪ ಬೆಳಕು ಚೆಲ್ಲಲಿಕ್ಕೆ ಒಂದು ಒಬ್ಬರನ್ನ ಇದ್ದಾರೆ ಭಿಕ್ಷಾಟನೆ ಮಾಡೋರು, ಗಿಣಿ ಶಾಸ್ತ್ರಿ ಎಲ್ಲರೂ ಇದ್ದಾರೆ. ಯಾರಾದ್ರೂ ಗಿಣಿ ಶಾಸ್ತ್ರ ಒಬ್ಬರಿದ್ದಾರ ಇದರಲ್ಲಿ ಅವರನ್ನ ಏನ್ ಮಾಡಿದ್ರು, ಎಲ್ಲವನ್ನ ಎಷ್ಟು ಬೇಕೋ ಅಷ್ಟೊಂದು ಎಲ್ಲ ಮಾಡಿ ಅವನ್ನ ಓಡಿಸ್ಬಿಟ್ಟು ಇವತ್ತು ಊರುಗಳು ಹೋಗ್ಬಿಟ್ಟಿದ್ದಾರೆ. ಮೊದಲು ರೋಡ್ಗಳಲ್ಲಿ ಹಾವುಗಳನ್ನು ಆಡಿಸ್ತಾ ಇದ್ರು, ಇವತ್ತು ಫಾರೆಸ್ಟ್ ಒಂದು ಕಾರಣದಿಂದ ಅವ್ರು ಹಾವುಗಳನ್ನು ಆಡಿಸೋದಿಲ್ಲ. ಅವ್ರು ಎಲ್ಲೋದ್ರು ಪ್ರತಿಯೊಬ್ಬರಿಗೂ ಇದನ್ನು ಅವಕಾಶ ಮಾಡಿಕೊಡಬೇಕು ಅಂತ ನಾನೊಂದು ಪ್ರಸ್ತಾವನೆ ಮಾಡಿದೆ. ಸನ್ಮಾನ್ಯ ಮಂತ್ರಿಗಳಿದ್ರು ಯಾರಾದರೂ ಒಬ್ಬರು ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಈ ಕಾರ್ಮಿಕರ ವರ್ಗದಲ್ಲಿ ಸೇರ್ಕೊಳ್ಳೋದು ಎಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಂತ್ರಿಗಳೇ ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡೋದು ಹೆಚ್ಚಿಗೆ ಹತ್ತಿರ ಜಮೀನು ಕೊಟ್ಟಿದ್ದೇವೆ. ದಯಮಾಡಿ ಇನ್ನು ಮುಂದುವರೆದಲ್ಲದೆ ಅದೇ ಕಾರ್ಮಿಕರ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ, ಇನ್ನು ಹೆಚ್ಚಿನ ಸೌಲಭ್ಯ ಕೊಡಲಿಕ್ಕೆ ದಯಮಾಡಿ ನಾವು ಹೆಚ್ಚುವರಿಯಾಗಿ ವಿಶೇಷ ಪ್ರಕರಣ ಅಂತ ಭಾವಿಸಿ ಒಂದು 15 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿ ಕೊಡಬೇಕು ಅಂತೇಳಿ ನಮ್ಮನ್ನು ಮನವಿಯನ್ನು ಮಾಡ್ತೇವೆ. ಮತ್ತು ನಮ್ಮ ಈ ಸಂಸ್ಥೆಯ ಚಂದ್ರಶೇಖರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವುದಕ್ಕಾಗಿ ಸೃಷ್ಟಿಸಿದಂತೆ ಜೀವಿಸುವುದು ಸಂವಿಧಾನವು ನನಗೆ ಚಂದ್ರಶೇಖರ್ ಸರ್ ಅವರಿಗೆ ನಿಮ್ಮೆಲ್ಲರ ಮನವೊಲಿಸಿ ಧೈರ್ಯ ತುಂಬಿ ಮತ್ತೆ ಎಲ್ಲರೂ ಸಂತೋಷವಾಗಿ ಬೆರೆಯೋಕೆ ಮಾಡಬೇಕು. ಅವರು ಗುಂಪಲ್ಲಿ ಬೆರಿಬೇಕು. ಜನ ಸಮುದಾಯದಲ್ಲಿ ಬೆರೆತಾಗ ಅವರ ಒಂದು ಆತ್ಮಹತ್ಯೆ ಆಲೋಚನೆ ಹೋಗ್ತದೆ. ಆದ್ರಿಂದ ಬಂಧುಗಳೇ, ನಮ್ಮ ಈ ಉದ್ದೇಶ ಏನು ಅಂದ್ರೆ ಆತ್ಮಹತ್ಯೆ ತಡೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 10ರಂದು ಒಂದು ಆತ್ಮಹತ್ಯೆ ತಡೆ ದಿನಾಚರಣೆನ ಆಚರಿಸ್ತೀವಿ. ವಾಸ ಮಾಡ್ತೀರಾ, ಈಗ ನಮ್ಮ ಫ್ಯಾಮಿಲಿ ಇದೆ, ಯಾವ ಫ್ಯಾಮಿಲಿ ಇಲ್ಲ ಅಂತ ಗೊತ್ತು. ಸೊ ಫ್ಯಾಮಿಲಿಲಿ ಒಬ್ರು ಇಬ್ರು ದಾರಿ ತಪ್ತಾವ್ರೆ ಅಥವಾ ಈ ರೀತಿ ಯೋಚನೆ ಮಾಡ್ತಾರೆ, ಜನ ನಮ್ಮ ಮಟ್ಟಿರೋದ್ರಿಂದ ದೂರ ಆಗ್ತಾವ್ರೆ, ಖಂಡಿತ ಮಾಡ್ತಾವ್ರೆ ಅಂತಂದಾಗ ಸಾಮಾನ್ಯವಾಗಿ ಯೋಚನೆಗಳೆಲ್ಲ ಬರೋದಿರುತ್ತೆ. ಅದು ಆಬ್ವಿಯಸ್ ನ್ಯಾಚುರಲ್ ಇರುತ್ತೆ. ಬಟ್ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ ಇನ್ನೊಬ್ರು ಆ ಮೂಮೆಂಟ್ ಅಲ್ಲಿ ಅದನ್ನ ಎಂಜಾಯ್ ಮಾಡೋದಲ್ಲ, ಅದನ್ನ ಸರಿ ಮಾಡೋ ಸ್ಥಳದಲ್ಲಿ ಅವ್ರನ್ನ ಗುರುತಿಸಿ ಅದನ್ನ ಸರಿ ಮಾಡ್ಬೇಕಾಗಿರುತ್ತೆ. ಆ ವಿಚಾರಗಳನ್ನ ತಮ್ಮಿಂದನೇ ಅದು ಸ್ಟಾರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇರ್ತಾರೆ. ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಲವಾರು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ತರ ತಡೆಗಟ್ಟುವಂಥದ್ದು ಮತ್ತೆ ಮಾನಸಿಕ ಕಾಯಿಲೆಗಳನ್ನ ಹೇಗೆ ಗುರುತಿಸಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಬರ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಒಂದು DMHP ಟೀಮ್ ಅಂತೇಳಿ, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಟೀಮ್ ಅಂತೇಳಿ ಹಲವಾರು ಫೀಲ್ಡ್ಗಳಿಗೆ, ಹಲವಾರು ಜನಗಳಿಗೆ, ಪಬ್ಲಿಕ್ಗಳಿಗೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು.